ಲೇ ಜೇಮ ತಗ ಬೇದಿ ಮಾತ್ರೆ ತಗೊಬಿಟ್ಟು ಬಂದಿದ್ದಲ್ಲ ತಗ ಬೇದಿ ಮಾತ್ರೆಯ. ಯಪ್ಪ ಸದ್ಯ ಪ್ಯಾಟೆಗೆ ಹೋಗಿದ್ದಲ್ಲ ತಂದ್ಕೊಟ್ಟಲ್ಲ, ಒಳ್ಳೆ ಟೈಮ್ಗೆ ತಂದ್ಕೊಟ್ಟಿದ್ಯಾ. ಇನ್ನೂ ಊಟ ಆಗಿಲ್ಲ, ಊಟಕ್ಕೆ ಮುಂಚೆನೇ ತಂದ್ಕೊಟ್ಬಿಟ್ಟಿದ್ಯಾ ಕಣ್ಪದ್ದಿ. ಊಟ ಆದ್ಮೇಲೆ ತಂದ್ಕೊಟ್ಟಿದ್ರೆ ವೇಸ್ಟ್ ಆಗೋಗ್ಬಿಟ್ರದು. ನೋಡ್ತಾ ಇರು ಇವಾಗ ಏನ್ ಮಾಡ್ತೀನಿ ಅಂತ. ಅಲ್ಲಲ್ಲೇ ಜಯಿ, ಯಾರಿಗೆ ಅಂತ ಟ್ಯಾಬ್ಲೆಟ್ಸು? ನಿನಗ ನಿನ್ ಗಂಡಂಗೆ ಹಾಕಕ್ಕ ಏನು? ನನ್ನ ಗಂಡಂಗೆ ಯಾಕೆ ಹಾಕ್ಲಿ, ಮನ್ಯಾಳಿ ಬಿತ್ರಿ ಅವಳಲ್ಲ, ಆ ಬಿತ್ರಿ ಬಂದ್ಬಿಟ್ಟವಳೆ. ನನ್ನ ತಮ್ಮ ನೆಂಡ್ರು ನನಗೆ ಹೆಂಗೆ ಹೊಟ್ಟೆ ಉರಿಸ್ತಾವಳೆ ಅಂದರೆ ನನಗೆ ತಡ್ಕೊಳಕ್ಕಾಯ್ತಿಲ್ಲ, ಮೈಯೆಲ್ಲ ಉರಿದೋಯ್ತಾಯ್ತು ಕಣ್ಪದಿ. ಚಿಕನ್ ಮಾಡ್ಕೊಂಡು ತಿನ್ನೋದು ಕೇಳಿಯಾ, ಅವರಿಗೆಲ್ಲ ಹಾಡು ಹೇಳ್ಕೊಂಡು ಕುಣಿಯೋದು ಕೇಳಿಯಾ, ಜೊತೆಗೆ ನನ್ನ ಮಗನ್ನು ಸೇರಿಸ್ಕೊಂಡು ಏನು ಅವತಾರ ಆಡ್ತಾವ್ರೆ ಅಂತ ಹೇಳಿದ್ರೆ ತಡ್ಕೊಳಕ್ಕಾಯ್ತಿಲ್ಲ ನನಗಂತೂ. ಅದಕ್ಕೆ ಈ ಜಯಮ್ಮನ ಮನೆಗೆ ಬಂದು ಅದು ಹೆಂಗೆ ನೆಮ್ಮದಿಯಾಗಿರ್ತಾಳೆ ನಾನು ನೋಡೇ ಬಿಡ್ತೀನಿ. ಇನ್ನು ಹುಗುತ್ ಕಳ್ಸದೆ ದೊಡ್ಡ ವಿಚಾರ ಇಲ್ಲ, ಇದು ನನ್ನ ಮನೆ ಮುಚ್ಕೊಂಡು ಹೋಗಲೆ ಅಂತ ಹೇಳ್ಬೋದು. ಆದರೆ ನಾನು ಹಂಗೆಲ್ಲ ಹೇಳಲ್ಲ, ಹೇಳಕ್ಕೆ ಸಾಧ್ಯನೂ ಇಲ್ಲ. ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂಟು ಜಾಪಾಳು ಮಾತ್ರೆ ಹಾಕ್ಬಿಟ್ಟು ಹಂಗೆ ನನಗೆ ಸಾರಕ್ಕೆ ತಿರುಗ್ಬಿಡ್ತೀನಿ. ತಿನ್ಲಿ ಮಜಾ ಮಾಡ್ಕೊಂಡು ತಿನ್ಲಿ, ಆಮೇಕಿಂದ ನೋಡು ಏನಾಯ್ತದೆ ಅಂತ ಹೇಳ್ಬಿಟ್ಟು. ಲೇ ಜಯಮ್ಮ, ಆಮೇಕಿಂದ ಬೇದಿ ಮಾಡಿ 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 ಒಂಟಿಗಿಂತ ಹೋಗ್ಬಿಟ್ಟಾರೆ. ಹೋದ್ರೆ ಕೊರ್ಮಾರಿ ಸುಮ್ಕಿರ್ಪತಿ, ಹೆಂಗ್ ಉರಿಸ್ತಾವ್ರ ಗೊತ್ತೇ ನೀನು? ಒಳಗಡೆ ಕುಂತಿತ ಬಂದು ನೋಡು ಹೆಂಗ್ ಉರಿಸ್ತಾವ್ರೆ ಅಂದ್ರೆ ತಡ್ಕೊಳಕಾಯ್ತೀರ. ನೀ ಸುಮ್ಮನಿರು, ಏನೋ ಮಾಡು, ಹುಷಾರಾಗಿ ಮಾಡು ಸರಿನಾ? ತಿರುಗಿ ತಗ್ಲಿಗಿಗ್ಲ ಹಾಕಬಿಟ್ಟಿಯಾ? ಈ ಜಯಮ್ಮ ತಗ್ಲಾಕಳಕ್ ಸಾಧ್ಯನೇ ಇಲ್ಲ. ಮಾಡ್ತೀನಿ. ಸರಿನಿ, ನಾನ ಮಾಡ್ರೆ ತಂದ್ಕೊಟ್ಟೆ ನಾನು ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಟ್ರೆ ಇನ್ನು ಏನೇನಾಯ್ತದೋ ಏನೇನು ಕತೆನೋ. ಸರಿ ಆಯ್ತು. ಚಿಕನ್ನು ಮಾಡ್ಕೊಂಡು ತಿಂತೀರಾ? ತಿನ್ನಿ. ಮಗಳೇ ಅಮ್ಮ, ಸಾಂಬಾರ್ ಆಗೈತೇನೋ, ಬಾ ಎಲ್ಲ 3 ಜನ ಕುಂತ್ಕೊಂಡು ತಿಂತಾ ಇದ್ರೆ ಆ ಜಯಮ್ಮ ಹೊಟ್ಟೆ ಉರ್ಕೊಂಡು ಸತ್ತೋಗ್ಬಿಡ್ಬೇಕು. ಹಂಗೆ ಮಾಡೋಣ, ನಡಿ ಎಲ್ಲ ತಟ್ಟೆ ತಗೊಬಿಟ್ಟು ಬಾ, ಎಲ್ಲ ಇಕ್ಕೊಂಡು ಇಲ್ಲೇ ಕುಂತ್ಕೊಂಡು ತಿಂದನ. ನಿನ್ನ ಗಂಡನು ಕರೆದ್ಬಿಡು ಹಂಗೇನೇನೆ. ಮತ್ತೆ ಒಳಗಡೆ ಟೊಮೊಟೊ ಗೊಜ್ಜು ಮಾಡ್ಕೊತಾವಳೆ ಕಣಮ್ಮ, ಟೊಮೊಟೊ ಗೊಜ್ಜ. ನಾವು ಚಿಕನ್ ಸಾರು ತಿಂತಾ ಇದ್ರೆ ನಮ್ಮ ಅತ್ತೆ ಟೊಮೊಟೊ ಗೊಜ್ಜು ತಿನ್ಕೋತಾಳೆ. ತಿನ್ಲಿ ಈಗ ಕುತ್ತಿಗೆಗನ ಬಂದ್ಬಿಟ್ಟೈತೆ ಅತ್ತೆಗೆ ಹೊಟ್ಟೆ ಉರಿ. ಈಗ ಅವ್ರ ಮುಂದೆನೇನೆಯ ಹಾಡಿ ಹೇಳ್ಕೊಂಡು ಚೆನ್ನಾಗಿ ತಿನ್ನೋಣ. ಇರು ಬಂದೆ ಕುಂತ್ಕ, ನನ್ನ ಗಂಡನು ಕರಿತೀನಿ, 3 ಜನ ಕುಂತ್ಕೊಂಡು ತಿನ್ನೋಣ. ಸರಿ ಆಯ್ತು, ಸಣ್ಣ ಬಾವೋಗು. ಅಳಿ ಅಂದ್ರೆ ಹೆಂಗೈ ಸಾರು? ನಾನೇ ಮಾಡಿರೋದು ಕೈಯಾರೆ, ನಿಮ್ಗೆ ಇಷ್ಟ ಅಂತ ಹೇಳ್ಬಿಟ್ಟು ಅಳಿ ಅಂದ್ರೆ. ಹಬ್ಬಬ್ಬ, ನನ್ನ ಮನೆಗಂತೂ ನೀವು ಇದ್ಬಿಟ್ಟಿದ್ರೆ ದಿನಾ ರುಚಿಯಾಗಿ ಮಾಡ್ಬಿಟ್ಟು ಆಗ್ತಿದ್ದೆ ಅಳಿ ಅಂದ್ರೆ. ಒಸಿ ಬಡುಕ್ಲಾಗೋಗ್ಬಿಟ್ಟಿದ್ದೀರ ನೀವಂತೂ. ನೋಡಾಕಾಯ್ತಿಲ್ಲ ನಿಮ್ಮನ್ನ ಈ ಬಡುಕ್ಲನಾಗೆ. ನಿಮಗೆ ಚೆನ್ನಾಗಿ ತಿನ್ಸಿ ದಪ್ಪಗೆ ಮಾಡ್ಬಿಡ್ತೀನಿ. ಸರಿನಾ ಅಳಿ ಅಂದ್ರೆ? ತಿನ್ರಿ. ಅಯ್ಯೋ, ನಾವೆಲ್ಲ ಹಿಂಗೆ ಜೊತೆಯಾಗಿರೋದು ನೋಡ್ತಾ ಇದ್ರೆ ಎಷ್ಟು ಆನಂದ ಆಯ್ತದೋ. ನನ್ನ ಮಗ ಎತ್ತು ತಾಯಿನ ಊಟ ಮಾಡುವಮ್ಮ ಅಂತಲೂ ಹೇಳ್ತಿದ್ದಂಗೆ ಇವ್ರು ಯಾರೋ ಬಂದಿರೋದಕ್ಕೆ ನನ್ನೇ ಮರೆಸ್ಬಿಟ್ಟು ಕೋಳಿ ಸಾರು ಹಾಕೊಂಡು ಚೆನ್ನಾಗಿ ತಿಂತವನಲ್ಲ. ಇವನು ಒಬ್ಬ ಮಗನ ದಂಡಪಿಂಡ್ ನನ್ನ ಮಗ. ಇಂಥನಿರೋದು ಒಂದೇ, ಇಲ್ದಿರೋದು ಒಂದೇ ಡಬ್ಬ ನನ್ನ ಮಗನ. ಏನು ಮಾಡೋದು? ತಿನ್ರಿ ಚೆನ್ನಾಗಿ ತಿನ್ರಿ. ಜಾಪಾಳು ಮಾತ್ರೆ ಹಾಕಿದ್ದೀನಲ್ಲ, ತಿನ್ರಿ. ಇನ್ನೊಂದಕ್ಕಿಂತ ಚಿಕನ್ ಮಟನ್ ಅಂತ ಅನ್ಕ ಕೊಡೋದು ನಮ್ಮ ಮನೆಗೆ. ಅಮ್ಮ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ಅಮ್ಮ, ನಾವು 3 ಜನ ಹಿಂಗೇನೆ ಚೆನ್ನಾಗಿ ಖುಷಿಯಾಗಿರ್ಬೇಕು ಕಣಮ್ಮ. ನನ್ನ ಗಂಡ, ನಾನು, ನೀನು ಎಲ್ಲರೂ ಅಷ್ಟೇನಿಯ ಹಿಂಗೇನೇನಿಯ ಖುಷಿಯಾಗಿದ್ಬಿಡೋಣ. ಯಾರ ಅವಶ್ಯಕತೆನೂ ಇಲ್ಲ. ನನ್ನ ಗಂಡನ ಬೇಕಾದ್ರೆ ಕೇಳು, ನನ್ನ ಗಂಡಂಗೆ ನಾನಂದ್ರೆ ನೀಯ ಬೋಲ್ ಇಷ್ಟ ಎಲ್ರಿಗಿನ್ನ ನನವೇ. ಅಳಿ ಅಂದ್ರೆ ನಿಮ್ಗೆ ಯಾರಂದ್ರೆ ಜಾಸ್ತಿ ಇಷ್ಟ? ನಿಮ್ಮ ಮಗಳಂದ್ರೆ ಜಾಸ್ತಿ ಇಷ್ಟ ಆಗ್ತೆ ನಂಗೆ. ಸೂಪರ್ ನನ್ನ ಮಗನೇ. ಸಾಕಿ ಮಗ ಅಂತ ತಲೆ ಮೇಲೆ ಇಟ್ಕೊಂಡಿದ್ದಕ್ಕೆ ಸರಿಯಾಗಿ ಅಂದ್ಬಿಟ್ಟ. ಹೆಂಡತಿ ಅಂದ್ರೆ ಬಲಿಷ್ಠನಂತೆ, ಲೋಫರ್ ಬಡ್ಡಿಗೆ ಮೆಟ್ಟು ತಕೊಂಡು ಹೊಡಿಬೇಕು ನನ್ನ ಮಗಂಗಂತೂ ನನವೇ. ಏನು ಮಾಡ್ತೀಯ ಬಿಡು, ತಿನ್ನು. ಅದಕ್ಕೆ ಅವ್ರ ಜೊತೆಗೆ ನಿನಗೂ ಬೇದಿ ಆಗಲಿ ಅಂತಲೇ ಹಾಕಿರೋದು ನನ್ನ ಮಗನೇ. ಸಾಯಿ ಅಮ್ಮ. ನಮ್ಮ ಅತ್ತೆ ಕದ್ದು ನೋಡೋದು, ಉರ್ಕೊಳ್ಳೋದು, ಹೋಗೋದು ಚೆನ್ನಾಗಿ ಉರಿಸ್ತಿದ್ದೀವಿ ಕಣಮ್ಮ. ನಮ್ಮನ್ನ ಎಷ್ಟು ಉರ್ಸಿದ್ಲು ಹೇಳು, ಹಾಗೆ ಸರಿಯಾಗಿ ಉರಿಸ್ತಾ ಇದ್ದೀವಿ. ಉರ್ಕೊಳ್ಳಿ ಬಿಡು, ನಮ್ಮ ಒಳಿ ಅಂದ್ರೆ ನಮ್ಮ ಪರವರೆಲ್ಲ ಸಾಕು. ಏನಂತೀರ ಅಳಿ ಅಂದ್ರೆ? ಅತ್ತೆ, ನಾನು ಯಾವಾಗೂ ನಿಮ್ಮ ಪರನೇ ಅತ್ತೆ, ನಾನು ಬೇರೆಯವ್ರ ಪರ ಹೋಗೋದೇ ಇಲ್ಲ ಅತ್ತೆ. ಅದಪ್ಪ ನನ್ನ ಅಳಿಯ ಅಂತ ಹೇಳಿದ್ರೆ. ಅತ್ತೆ, ನಿಮ್ಮ ಮಗಳನ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ ಅತ್ತೆ. ನೀವು ಯೋಚನೆ ಮಾಡಕ್ ಹೋಗ್ಬಿಡಿ. ನೀವು ಈಗ ಊಟ ಮಾಡಿ, ಊಟ ಮಾತ್ರ ಸಖತ್ತಾಗೈತತೆ. ಇನ್ನೊಂಚೂರು ಸಾರು ಹಾಕೊಂಡು ಎಲ್ಲ ಗೊಟ್ಟ ಕುಡಿದ್ಬಿಡೋಣ ಅಂತ ಅನಿಸ್ತೈತೆ. ರಾತ್ರಿಗೂ ಒಂಚೂರು ಇರ್ಸೋಣ. ನಮ್ಮ ಅಮ್ಮ ಏನು ಮುಟ್ಟಲ್ಲ, ಬೇರೆಯವ್ರದ್ದೆಲ್ಲ ಮುಟ್ಟ ಹಾಕೊಳ್ಳಲ್ಲ ನಮ್ಮಮ್ಮ. ನೀವೇನು ಯೋಚನೆ ಮಾಡ್ಬಿಡಿ, ಎಲ್ಲ ನಮ್ದೇನೇನೆ. ಮುಟ್ಟದಿಲ್ಲ ಹೇಳಮ್ಮ. ಟೊಮೊಟೊ ಗೊಜ್ಜು ಮಾಡ್ಕೊಂಡು ಒಳಗಡೆ ಕುಂತ್ಕೊಂಡು ಹೊಟ್ಟರ್ಕೊಂಡು ತಿಂತಾ ಇರ್ತದೆ. ಅಯ್ಯೋ, ಹೊಟ್ಟೆ ಎಲ್ಲ ಗುಡ ಅಂತ ಐತಲ್ಲ. ಹೀಗೂ ತಿಂದಿನ ಕೈ ತೊಳ್ಕೊಂಡ್ಬಿಟ್ಟು ಬಂದಿಲ್ಲ, ಆಗ್ಲೇ ಹೊಟ್ಟೆ ಯಾಕೆ ಹಿಂಗ್ ಗುಡ ಅಂತ ಐತೆ? ಏನಾಯ್ತು ಜಯಮ್ಮ? ಹಾಕ್ದೋ ಮಾತ್ರ ಇಲ್ವೋ? ನಾನು ಹಾಕದೇ ಇರ್ತೀನಿ, ಹಾಕಿದ್ದೀನಿ. ತಿನ್ಲಿ. ಹೊಟ್ಟೆ ತುಂಬ 3 ಜನನು ಚೆನ್ನಾಗಿ ಬರ್ಸವ್ರೆ. ಚೆನ್ನಾಗಿ ಬರ್ಸ್ಕೊಂಡು ಚೆನ್ನಾಗಿ ತಿನ್ಲಿ. ಆಮೇಲೆ ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ನನ್ನೇ ಎಕ್ಕರಿಸ್ಕೊಂಡು ತಿಂತಾರೆ. ನನ್ನ ಮಗನ ಬುಟ್ಟಿಗೆ ಹಾಕೋಬಿಟ್ಟು ನಮ್ಮ ಸಂಸಾರ ಆನಂದ ಸಾಗರ ಅಂತ ಹಾಡು ಹೇಳ್ತಾರೆ.
ಈಗ ಆಯ್ತದೆ ಸಾಗರ ಆಯ್ತದೆ ನೋಡ್ತಾ ಇರು ಬಡ್ಡಿಗಳಿಗೆ. ಯಾರಿದ್ರೆ ಬಾತ್ರೂಮಗೆ? ಫ್ರೀ ಫ್ರೀ ನೀವಾ? ಊನೆ ನಾನಿರೋದು ಯಾಕೆ? ಫ್ರೀ ತೆಗಿರಿ ಬಾಗ್ಲಾ ತೆಗಿರಿ, ಹೊಟ್ಟೆಲ್ಲ ಗುಡ ಗುಡ ಅಂತ ತೆಗಿರಿ ವಸಿ. ಏ ಸುಮ್ಕಿರಮಿ, ನನ್ಗಲ್ ಹೊಟ್ಟೆ ಗುಡ 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 ಅಂತ ಐತೆ. ಒಂದ್ ನಿಮಿಷ ಇರು ಬರ್ತೀನಿ. ಅಯ್ಯೋ ಮಗಳೇ, ನನ್ನ ಹೊಟ್ಟೆನೂ ಗುಡ 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 ಅಂತ ಐತೆ. ಫಸ್ಟ್ ನಾನು ಹೋಗ್ಬಿಟ್ಟು ಬರ್ತೀನಿ ಕಣಮ್ಮಿ, ತಡ್ಕೊಳಕ್ ಆಯ್ತಿಲ್ಲ ನಂಗಂತೂ ಹಿಂಸೆ ಆಗ್ತೈತೆ ಕಣಮ್ಮಿ, ಆಯ್ತಿಲ್ಲ. ಅಯ್ಯೋ ಹೊಟ್ಟೆ ಯಾಕೆ ಗುಡ ಗುಡ ಅಂತ ಐತಿರ್ಕನು. ಅದೇ ನೀವು ಇತ್ತಾಗ ಬರ್ರಿ ಅಳಿ ಅಂದ್ರೆ ಇತ್ತಾಗ ಬರ್ರಿ. ನಾನು ಹೋಗ್ಬೇಕು, ನೀವ್ ಈಗ ಹೋಗ್ ಬಂದ್ರಿ ತಾನೆ, ತಿರ್ಗಾ ನೀವೇ ಹೋದ್ರೆ ಹೆಂಗೆ? ನನಗೂ ಹೊಟ್ಟೆ ಎಲ್ಲ ಗುಡ 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 ಅಂತ ಐತೆ. ಲೇ ಜಯಮ್ಮ, ಏನೇ ಹೇಳು ಜಯಮ್ಮ, ನಮ್ದು ನಿಮ್ದು ಫ್ರೆಂಡ್ಶಿಪ್ ಹೆಂಗೆ ಅಂದ್ರೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಟುಟುಟು ಟುಟುಟು ಟುಟುಟು. ಹಂಗಲ್ಲ ಬುದ್ಧಿ, ನಮ್ಮ ಸಂಸಾರ ಆನಂದ ಸಾಗರ. ಸಾಗರ ಸಾಗರ ಆನಂದ ಸಾಗರ. ಲೇ ಮಗಳೇ ಬಾರೆ ಸರ್ನ, ಆಯ್ತಿಲ್ಲ ಹೊಟ್ಟೆ ಎಲ್ಲ ಹಿಂಸೆ ಆಯ್ತೈತಿ, ಬಾರೆ ಸರ್ನ. ಅಯ್ಯೋ ಕೋಳಿ ಸಾರು ಯಪ್ಪ, ಬಾರೆ ಸರ್ನ. ಏ ಬಂದೆ ಇರಮ್ಮ, ಇರು ಬಂದೆ. ನಾನು ಹೋಗ್ಬೇಕತ್ತೆ, ನಾನು ಸಹನ ಹೋಗ್ಬೇಕು. ಏ ನಿಂತ್ಕೊಳ್ಳಿ ಅಂದ್ರೆ ವಸಿ ನಿಂತ್ಕೊಳ್ಳಿ. ಈಗ ತಾನೇ ಹೋಗಿ ಬಂದಿದ್ದು, ತಿರುಗಿ ಹೋಗ್ಬೇಕು ಅಂದ್ರೆ ಕ್ಯೂ ನಿಂತ್ಕೊಳ್ಳಿ. ಏನೇ ಮಾಡೈತಿ ನಿಮ್ಮ ಅಮ್ಮ ಅಡುಗೆಯ? ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದುಡ್ಡೆಲ್ಲ ವೇಸ್ಟ್ ಮಾಡಿಸ್ಬಿಟ್ಟು ಬೇದಿ ಆಗಂಗ್ ಮಾಡ್ಬಿಟ್ಟೈತಲ್ಲ ನಿಮ್ಮ ಅಮ್ಮ ಸಾರ್ನ. ಇಂಥ ಸಾರ್ನ ಯಾನನ ಮಗ ತಿಂತಾನೆ? ಯಪ್ಪ ಸಾರ್ ತಿಂದಿನಿ ಹಿಂಗೆಲ್ಲ ಆಗಿರೋದು ನನ್ನ ಕೈ ತಡ್ಕೊಳಕ್ ಆಯ್ತಿಲ್ಲ. ಅತ್ತೆ ಬರ್ರಿ ಅತ್ತೆ ಈಚೆ ಕಡೆಗೆ ಸರ್ನ. ನೀವು ಮಾಡಿದ್ರೆ ಸರ್ ತಿಂದು ನಿಮ್ಗೆ ತಡ್ಕೊಳಕ್ ಆಯ್ತಿಲ್ಲ. ನಾವಿನ್ ಹೆಂಗ್ ತಡ್ಕೋಬೇಕೋ ಏನೋ ರುಚಿ ಆಗೈತೆ ಅಂತ ತಿಂದಿದ್ದಕ್ಕೆ ಸರಿಯಾಗಾಯ್ತು ನನಗಂತೂ. ಇದೆಲ್ಲ ಬೇಕಿತ್ತ ನನಗೆ. ಅಯ್ಯೋ ಬಂದೆ ಇರ್ರಿ ಹೇಳಿ ಅಂದ್ರೆ ಯಾಕೆ ಸಾಪ ಆಯ್ತೀರಾ? ಎಷ್ಟ್ ಸಲ ಮಾಡಿಲ್ಲ ನಾನು, ಇದೊಂದ್ಸಲ ಏನೋ ಹಿಂಗ್ ಆಗೈತೆ ಅಂತ ಅಂದಿದ ತಕ್ಷಣ ನೀವೆಲ್ಲ ಹಿಂಗ್ ಮಾತಾಡ್ಬಿಟ್ರೆ ಹೆಂಗೆ ಹೇಳಿ? ಇರಿ ಬಂದೆ. ಎರಡೆರಡು ನಿಮಿಷ. ಅಯ್ಯೋ ಆಯ್ತಿಲ್ಲ. ಅಯ್ಯೋ ನನಗೆ ಯಾಕೆ ಹೊಟ್ಟೆ ಗುಡ 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 ಅಂತ ಐತೆ. ಮನೆಯಾಳಿ ನಾನು ಹೋಗ್ಬೇಕಿತ್ತು, ನೀನು ಹೋಗ್ಬಿಟ್ಟು ಆಗ್ಲೇ ನೀಯಾ? ಆಯ್ತಿಲ್ಲ ಮಗಳೇ, ಆಯ್ತಿಲ್ಲ, ಸುಸ್ತಾಯ್ತೈತೆ, ಕಣ್ಣೆಲ್ಲ ತಿರುಗ್ತಾವೆ ಮಗಳೇ. ಸರ್ನ ಬಾರೆ ಬದಿ ಹಾಲು ಕುಡ್ದ್ರೆ ಸಂತೋಷ ಆತೈತೆ. ಅಯ್ಯೋ ಬಂದೆ ಇರ್ರಿ, ಹೆಂಡತಿಗೋಸ್ಕರ ಇಷ್ಟು ಮಾಡಕ್ ಆಗಕ್ಕಿಲ್ವಾ? ಬಂದೆ ಇರ್ರಿ. ಅಯ್ಯೋ ಬಾರೆ ಸರ್ನಾ, ಅಯ್ಯೋ ನನಗಂತೂ ತಡ್ಕೊಳಕ್ ಆಯ್ತಿಲ್ಲ. ಬಾ ಬಾ ಸರ್ನಾ. ಅಮ್ಮ, ಅಯ್ಯೋ ನಮ್ಮ ಅಮ್ಮ ಯಾಕೆ ಹಿಂಗ್ ಬಿದ್ದೋಗ್ಬಿಟ್ಟೈತಲ್ಲ? ಅಮ್ಮ ಏನಾಯ್ತಮ್ಮ? ಯಾಕಮ್ಮ ಹಿಂಗ್ ಸುಸ್ತಾಗಿ ಬಿದ್ದೋಗ್ಬಿಟ್ಟಿದ್ಯಾ? ಆಯ್ತಿಲ್ಲ ಕಣವ, ಆಯ್ತಿಲ್ಲ, ಸುಸ್ತಾಯ್ತಾಯ್ತು, ಕಣ್ಣೆಲ್ಲ ಮುಂಜಾಯ್ತಾಯ್ತು ನನಗಂತೂ. ಅಯ್ಯೋ ಕೋಳಿ ಸಾರು ತಿಂದು ಏನೇನೋ ಆಗೋಗ್ಬಿಡ್ತು ನಂಗಂತೂ. ಆಯ್ತಿಲ್ಲ ಕಣಮ್ಮಿ, ಆಯ್ತಿಲ್ಲ. ಅದು ಏನು ಎಡವಟ್ಟಾಯ್ತು ಏನು ಕತಿಯೋ ಹಿಂಗಾಗ್ಬಿಟ್ಟೈತಲ್ಲ. ಅಯ್ಯೋ ತಿರ್ಗಾ ಹೊಟ್ಟೆ ಗುಡ ಗುಡ ಅಂತೈತೆ. ಬಾತ್ರೂಮಾಗೆ ಏನಿಯೋ ಮಲಗಿಸ್ಬಿಡು, ನಾನು ಕರ್ಕೊಂಡು ಹೋಗ್ಬಿಟ್ಟು. ಬುದ್ಧಿ ಬಾರೆ, ಟೊಮೊಟೊ ಗೊಜ್ಜು ಮಾಡಿದೀನಿ, ಸಕ್ಕದಾಗಿ ಟೊಮೊಟೊ ಗೊಜ್ಜು. ನೀನು ತಿನ್ಬಾ ನೋಡಿವಂತೆ. ಹಂಗೆ ಮೊಟ್ಟೆ ಎಲ್ಲ ಬೇಯಿಸಿದೀನಿ, ಎಂಟ ಸಂದಾಗಿರೋದು ಟೊಮೊಟೊ ಗೊಜ್ಜು, ಮೊಟ್ಟೆ, ಚಪಾತಿ ಎಲ್ಲ ಮಾಡಿದೀನಿ. ಬಾರೆ ಹೊಟ್ಟೆ ತುಂಬ ತಿನ್ನೋಣ. ನನ್ನ ಫ್ರೆಂಡ್ಸು ನನ್ನ ಸ್ನೇಹಿತೆಯರು ಅಂದರೆ ನನಗೆ ಬಲಿಷ್ಟ ಕಣಮ್ಮ. ಯಾರು ಕೈ ಕೊಟ್ರು ನನ್ನ ಫ್ರೆಂಡ್ಸ್ಗಳು ಮಾತ್ರ ಕೈ ಕೊಡಕ್ಕಿಲ್ಲ. ಬಾರೆ ಸಂದಾಗಿ ಮಾಡಿದೀನಿ, ಹೊಟ್ಟೆ ತುಂಬ ತಿನ್ನೋಣ. ನೀನು ಮಾಡೋ ಟೊಮೊಟೊ ಗೊಜ್ಜು ಯಾವ ಕೋಳಿ ಸಾರ್ನಗೂ ಏನಿಲ್ಲ ಬಿಡೋದ್ರ ಮುಂದೆ. ಬಾಜೇಮ ತಿನ್ನನ್ ಬಾ. ಅಮ್ಮ ಆಯ್ತಿಲ್ಲ ಕಣಮ್ಮ, ಸುಸ್ತೈತೈತೆ, ಒಂಚೂರು ಎಳ್ನೀರು ಏನಾದ್ರು ತರಿಸ್ಕೊಡಮ್ಮ. ಮಗ ನಿಂಗೆ ನಾನು ಇಷ್ಟನಾ, ನೀನು ಎಂಟ್ರು ಇಷ್ಟನಾ? ಇದು ಯಾಕಮ್ಮ ಹಿಂಗೆ ಕೇಳ್ತಿದ್ದೀಗ? ನಿನ್ಗೆ ಯಾರು ಇಷ್ಟನೋ ಅವ್ರ ಹತ್ರ ತರಿಸ್ಕೊಂಡು ನೀನು ಕುಡಿಬೇಕು ಮಗ. ನೀನು ಏನು ಅನ್ಕೊಂಡಿದ್ಯಾ? ನಿನಗೆ ಯಾರ ಮೇಲೆ ಪ್ರೀತಿ ಇರುತ್ತೋ, ನಿಮ್ಮ ಸಂಸಾರ ಆನಂದ ಸಾಗರ ತರಿಸ್ಕೊಂಡು ಕುಡಿರಿ. ಯಾರು ಬೇಡ ಅಂದ್ರು ಆನಂದ ಸಾಗರವಾಗಿ ನೀನಿಯಾ ಬದಿ ನಡಿಯೇ.